ಬೆಂಗಳೂರಿನಿಂದ ಅಯೋಧ್ಯೆಯವರೆಗೂ ಸಂಚರಿಸಲಿರುವ ಆಸ್ಥಾ ಹೆಸರಿನ ವಿಶೇಷ ರೈಲು ಬೆಳಿಗ್ಗೆ ಅರಸೀಕೆರೆ ರೈಲು ನಿಲ್ದಾಣಕ್ಕೆ ಆಗಮಿಸಿದ್ದು, ಜಿಲ್ಲೆ ಮತ್ತು ತಾಲೂಕಿನಾದ್ಯಂತ 500ಕ್ಕೂ ಹೆಚ್ಚು ಭಕ್ತರು ಅಯೋಧ್ಯೆಗೆ ತೆರಳಿದರು. ಭಕ್ತರನ್ನು ಬೀಳ್ಕೊಡಲು ಬಂದಿದ್ದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕೋಟ್ಯಾಂತರ ಹಿಂದೂಗಳ ಕನಸನ್ನು ನನಸು ಮಾಡಿದೆ. ಪ್ರತಿ ಹಿಂದೂ ಶ್ರೀ ಬಾಲರಾಮನ ದರ್ಶನ ಮಾಡಬೇಕೆಂಬ ಉದ್ದೇಶದಿಂದ ಇಂದಿನ ಪ್ರವಾಸ ಆಯೋಜಿಸಲಾಗಿದೆ. ಈ ಧಾರ್ಮಿಕ ಪ್ರವಾಸದ ಹಿಂದೆ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪಾತ್ರವೂ ಇದೆ ಎಂದರು. ಮುಖಂಡ ಜಿವಿ ಬಸವರಾಜು ಮಾತನಾಡಿ, ರೈಲಿನಲ್ಲಿ ಪ್ರಯಾಣಿಸುತ್ತಿರುವ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ಬೆಂಗಳೂರು, ತುಮಕೂರು, ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಪ್ರಯಾಣ ಬೆಳೆಸಿದ್ದಾರೆ ಎಂದರು. ನರೇಂದ್ರ ಮೋದಿಜಿಯವರು ಲೋಕಾರ್ಪಣೆಗೊಳಿಸಿದಂಥ ಭವ್ಯವಾದ ಶ್ರೀರಾಮ ಮಂದಿರಕ್ಕೆ ಹಾಸನದ ಯಾತ್ರಾರ್ಥಿಗಳು ಹೊರಟಿರುವಂಥ ಒಂದು ಸುಸಂದರ್ಭ. ಈಗ ಎಲ್ಲ ತಾಲೂಕಿನಿಂದ, ಹಾಸನದ ಬೇರೆ ವಿವಿಧ ತಾಲೂಕಿನಿಂದ ಅರಸೀಕೆರೆಯಲ್ಲಿ ನಮ್ಗೆ ಈ ಭಾಗದಿಂದ ಹೊರಡುವಂಥ ಒಂದು ವ್ಯವಸ್ಥೆ ಮಾಡಲಾಗಿತ್ತು. ಹಾಗಾಗಿ ಇಲ್ಲಿ ಪ್ರಾಯಶಃ ಒಂದು ಅರೌಂಡ್ 421 ಯಾತ್ರಾರ್ಥಿಗಳು ಪ್ರಯಾಣವನ್ನು ಬಳಸ್ತಿದ್ದಾರೆ. ಇದೊಂದು 7 ದಿವಸದ ಪ್ರಯಾಣ ಆಗಿರುತ್ತದೆ. ಎಲ್ಲ ಸಕಲ ವ್ಯವಸ್ಥೆಯನ್ನು ಅಲ್ಲಿ ಏರ್ಪಡಿಸಲಾಗಿದೆ. ವಿಶ್ವ ಹಿಂದೂ ಪರಿಷತ್ತು ಮತ್ತು ಕೇಂದ್ರ ಸರ್ಕಾರ ವಿಶೇಷವಾಗಿ, ಹಾಗೇನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ಬಿವೈ ವಿಜಯೇಂದ್ರಣ್ಣವರ ಒಂದು ನೇತೃತ್ವದಲ್ಲಿ ಸಂಘಟನೆಗೊಂಡಂಥ ಪಕ್ಷದ ಹಾಗೂ ಪ್ರಭು ಶ್ರೀರಾಮಚಂದ್ರರ ಭಕ್ತರ ಒಂದು ಯಾತ್ರೆಯನ್ನು ಈಗ ಹಮ್ಮಿಕೊಳ್ಳಲಾಗಿದೆ. ಇದೇ ರೀತಿಯಲ್ಲಿ ಬೇರೆ ಬೇರೆ ತಾಲೂಕಿನಿಂದ ಹಾಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರವಾಸ ಹೊರಟಿರುವಂಥ ಒಂದು ಸುಸಂದರ್ಭ. ಹಾಗಾಗಿ ಯಾತ್ರಾರ್ಥಿಗಳಿಗೆ ಒಂದು ಶುಭಾಶಯಗಳನ್ನ ಹೇಳೋದಕ್ಕೆ ಅಂತೇಳಿ ನಾವೆಲ್ಲ ಸೇರಿದ್ದೇವೆ. ಇಲ್ಲಿ ಪ್ರಮುಖವಾಗಿ ನಮ್ಮ ಪಕ್ಷದ ಹಾಗೂ ಸಂಘದ ಹಾಗೂ ವಿಶೇಷವಾಗಿ ರಾಮ ಭಕ್ತರ ಒಂದು ಸಮಾಗಮ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ನಾವೆಲ್ಲರೂ ಈ ಯಾತ್ರೆ ಯಶಸ್ವಿ ಆಗಲಿ ಅಂತ ಹೇಳ್ತಾ, ಅವರು ಯೋಗಕ್ಷೇಮವಾಗಿ ಆರಾಮಾಗಿ ಹೋಗಿ ಈ ಒಂದು ಯಾತ್ರೆಯನ್ನ ಸಂಪೂರ್ಣಗೊಳಿಸಿ ಬರಲಿ ಅನ್ನೋಂಥ ಆಶಯವನ್ನು ಮಾಡ್ತೇವೆ. ಭದ್ರತಾ ಪಡೆಯವರು ರೈಲ್ವೆ ನಿಲ್ದಾಣದೊಳಗೆ ಪ್ರಯಾಣಿಕರನ್ನು ಪ್ರವೇಶಿಸುವ ವೇಳೆ ತಪಾಸಣೆ ನಡೆಸಿ ಒಳಗೆ ಬಿಟ್ಟರು. 18ಕ್ಕೂ ಹೆಚ್ಚು ಬೋಗಿಗಳಲ್ಲಿದ್ದ ಭಕ್ತರು ರೈಲು ಹೊರಡುವ ಸಮಯದಲ್ಲಿ ಜೈ ಶ್ರೀರಾಮ್ ಘೋಷಣೆ ಮೊಳಗಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮನೋಜ್ ಕುಮಾರ್, ಅಮಿತ್ ಶೆಟ್ಟಿ, ರಮೇಶ್ ದುಮ್ಮೇನಹಳ್ಳಿ, ಹೊಳಲ್ಕೆರೆ ಸತೀಶ್, ಬೆಳಗುಂಬ ಲೋಕೇಶ್, ಬಿಜೆಪಿ ಅಧ್ಯಕ್ಷ ಪುರುಷೋತ್ತಮ, ಯುವ ಮೋರ್ಚಾ ಅಧ್ಯಕ್ಷ ತೇಜಸ್ ಯಾದಾಪುರ, ವಿಜಯ್ ಕುಮಾರ್ ಹಾಜರಿದ್ದರು. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ.